ಎಲ್ಲ ಗೌರವಾನ್ವಿತ ಬಂಧುಗಳು, ಸದಾ ನಮ್ಮ ಗೌರವಾಧ್ಯಕ್ಷರಾದಂತಹ ಮಾಧವಪ್ಪ ಅಭಿಮಾನಿ ಬಳಗದ ನಿರ್ದೇಶಕರಾದಂಥ ರಾಜೇಂದ್ರ, ನಿಮಗೆ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಕೂಡ ಆಗಮಿಸಿದ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ಏನು 25ನೇ ತಾರೀಕು 3/26 ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಮಹಾ ಒಕ್ಕೂಟ ವತಿಯಿಂದ ಏನು ಒಳ ಮೀಸಲಾತಿ ವಿಚಾರವಾಗಿ ನಾಗಮೋಹನ್ ದಾಸ್ ವರದಿಯನ್ನು ರದ್ದುಪಡಿಸಬೇಕು ಅಂತೇಳಿ ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆಯನ್ನು ಮಾಡಿಕೊಂಡಿದೆ. ಆ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಪ್ರತಿ ಹಳ್ಳಿಯಿಂದ ನನ್ನ ಜನಾಂಗ ಸ್ವಇಚ್ಛೆಯಿಂದ ಸ್ವಂತ ವೆಹಿಕಲ್ ಮಾಡಿಕೊಂಡು ಸ್ವಇಚ್ಛೆಯಿಂದ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಲಕ್ಷಾಂತರ ಜನ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿ ನಾವು ಕೂಡ ಅವರಿಗೆ ಆಹ್ವಾನವನ್ನು ಮಾಡಿದ್ವಿ. ಈ ಪ್ರತಿಭಟನೆಗೆ ತಾವೆಲ್ಲ ವಾಲಂಟಿಯರ್ಗೆ ಸ್ವಇಚ್ಛೆಯ ಕಾರ್ಯಕ್ರಮವನ್ನು ಪ್ರತಿಭಟನೆಗೆ ಬಂದು ತಾವೆಲ್ಲ ಕೂಡ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ನಾವು ಕೋರ್ಕೊಂಡಿದ್ದು, ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನಾವು ಕೋರ್ಕೊಂಡಿದ್ದು. ಅದೇ ರೀತಿ ಕೂಡ ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆ ಒಂದು ಪ್ರತಿಭಟನೆಗೆ ಬಂದು ಅವರೆಲ್ಲರೂ ಕೂಡ ಪ್ರತಿಭಟನೆಗೆ ಯಶಸ್ವಿಯಾಗಿ ಕಾರಣಕರ್ತರಾಗಿದ್ದಾರೆ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನನ್ನ ಸಮುದಾಯದ ಜನಾಂಗದ ಪ್ರತಿಭಟನೆಗೆ ಬಂದಂಥ ಪ್ರತಿಯೊಬ್ಬರಿಗೂ ಹಾಗೂ ಚಾಮರಾಜನಗರ ಜಿಲ್ಲೆಯಿಂದ ಬಂದಂಥ ಪ್ರತಿಯೊಬ್ಬರು ಕೂಡ ವೇದಿಕೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅಸ್ಪೃಶ್ಯರ ಅಲ್ಲದವರು ನಮ್ಮ ಜಾತಿನಲ್ಲಿ ನಮ್ಮ ರಿಸರ್ವೇಶನ್ ಪಡ್ಕೊತಾ ಇದ್ದಾರೆ. ಯಾಕೆ ಭಾಸ್ಕರ್ ಪ್ರಸಾದ್, ಅರುಣ್ ಕುಮಾರ್ ನಿಮಗೆ ಕಾಣಿಸ್ತಾ ಇಲ್ಲ? ಯಾಕೆ ಅವ್ರಿಗೆ ದುಡ್ಡು ಕೊಡ್ಬೇಕು? ನಿಮಗೆ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದೀರಾ? ಇಲ್ಲ ಇವರಾದ್ರು ನಿಮ್ಗೆ ದುಡ್ಡು ಕೊಟ್ಟು ಹೋರಾಟ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದಾರಾ? ಕಣ್ಣು ಕಾಣಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ ನಿಮ್ಗೆ. ಹಾಗಾಗಿ ಸ್ನೇಹಿತರೆ, ನಾನು ನನ್ನ ಸಮುದಾಯದ ಏನು ಅಸ್ಪೃಶ್ಯ ಜಾತಿಗಳನ್ನು ನಾವೆಲ್ಲ ಒಟ್ಟಾಗಿ ನಾವಿಬ್ಬರು ಸಮವಾಗಿ ನಾವು ಏನು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗವಾಗಿ ನಾವು ಹಂಚ್ಕೊಳ್ಳೋಣ. ನಮ್ಮ ಹೋರಾಟ ಸ್ಪಷ್ಟ ಜಾತಿನ ಹೊರ ಹಿಡಬೇಕು. SC ಮೀಸಲಾತಿ ಪಟ್ಟಿಯಿಂದ ನಾವು ನೀವೆಲ್ಲ ಸೇರಿ ಹೋರಾಟ ಮಾಡಿ ಏನು SC ಪಟ್ಟಿನಲ್ಲಿದ್ದಾರೆ ಅವ್ರನ್ನ ಹೋರಾಟ ಮಾಡೋಣ. ದಯಮಾಡಿ ನೀವು ನಾವೆಲ್ಲ ಸೇರಿ ಆ ಅಸ್ಪೃಶ್ಯ ಜನಾಂಗ ಏನು ಮಾಲಿಕ ಸಂಬಂಧಿತ ಜಾತಿಗಳು, ವಲಯ ಸಂಬಂಧಿತ ಜಾತಿಗಳು ಯಾರಿದ್ದಾರೆ, ಅಸ್ಪೃಶ್ಯತೆಗೆ ಸಂವಿಧಾನದಲ್ಲಿ ಏನಿದೆ ಆ ಸಂವಿಧಾನದಲ್ಲಿ ಸಿಗುವಂತಹ ಸೌಲಭ್ಯವನ್ನು ಮಾತ್ರ ನಮ್ಗೆ ಬಿಟ್ಟು ಯಾರು ಕೂಡ ಕೊಡುವುದು. ಆ ವಿಚಾರದಲ್ಲಿ ಸ್ಪಷ್ಟ ಜಾತಿಯವರ ವಿರುದ್ಧ ನಾವು ಹೋರಾಟ ಮಾಡೋಣ. ತಾವು ಕೂಡ ಈ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಭಾಗವಹಿಸಿ ಈ ಹೋರಾಟಕ್ಕೆ ಯಶಸ್ವಿ ಮಾಡೋಣ. ದಯಮಾಡಿ ಯಾವುದೇ ತರ ನಮ್ಮಲ್ಲಿ ಒಡಕಬೇಡ. ನಾವೆಲ್ಲ ಸ್ಪೃಶ್ಯರು. ನಿಮ್ಮ ಮಾತುಗಳಾಗುವ ಅಷ್ಟೇ ನಾವೆಲ್ಲ ಸ್ಪೃಶ್ಯರು. ಸಂವಿಧಾನ ಬದ್ಧವಾಗಿ ನಾವೆಲ್ಲ ಸ್ಪೃಶ್ಯರು, ಅವರು ಸ್ಪಷ್ಟರು. ಹಾಗಾಗಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡೋಣ. ಹಾಗಾಗಿ ಯಾವುದೇ ಒಡಕನ್ನ ಮಾಡದೆ ದಯಮಾಡಿ ಈ ಒಂದು ಹೋರಾಟದಲ್ಲಿ ತಾವು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಮತ್ತೆ ಇದನ್ನ ಏನು ಸ್ಪಷ್ಟ ಜಾತಿಗಳು ತಗೋತಾ ಇದ್ದಾರೆ. ಸುಮಾರು ಏನು ದೇವರಾಜ ಸ್ಪೀಡಲ್ಲಿ ಇದು ಜಾರಿ ಬಂದದ್ದು ಸುಮಾರು 50 ವರ್ಷದಿಂದ ತಗೊಂಡು ಅನುಭವಿಸ್ತಾ ಇದ್ದಾರೆ. ಸುಮಾರು 38 ನನಗೆ ಖಚಿತವಾಗಿಲ್ಲ, ಸುಮಾರು 38,000 ನೌಕರರು ಕೊಲಂಬೋ ನೌಕರರು ನಮ್ಮ ರಿಸರ್ವೇಶನ್ ತಗೊಂಡು ಅನುಭವಿಸ್ತಿದ್ದಾರೆ. ದಯಮಾಡಿ ಇದ್ರ ಬಗ್ಗೆ ನನ್ನ ಸಮುದಾಯ, ನನ್ನ ಜನಾಂಗ, ಕರ್ನಾಟಕದ ಮೂಲೆಯಿಂದಲೂ ಬರುವಂತ ನನ್ನ ಜನಾಂಗ, ನನ್ನ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ತಾವೆಲ್ಲ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಅವ್ರನ್ನ ಮನವಿ ಮಾಡ್ತಾರೆ. ಜಾರಿ ಮಾಡಿದ್ದಾರೆ. ಜಾರಿ ಮಾಡಿ ರಾಜ್ಯಪಾಲ ಅಂಕಿತ ಆಗಿದೆ. ಕೋರ್ಟ್ ಆದೇಶದ ಪ್ರಕಾರ ಏನು 6-6-5-17% ಕೊಡಕ್ ಬರಲ್ಲ ಅಂತೇಳಿ ಬಿದ್ದೋಗಿದೆ. ಈಗಾಗಲೇ ಸಾಲ ದಾಖಲಾತಿಗಳು ಪ್ರಾರಂಭ ಆಗ್ತಾ ಇದೆ. CET ಮತ್ತು ನೀಟಲ್ಲಿ ಪ್ರಾರಂಭ ಆಗ್ತಾ ಇದೆ. ನಮ್ಮ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಹಳೆ ಪ್ರಕಾರ ಹೋದ್ರೆ ಆದಿ ಕರ್ನಾಟಕ ಹಾಕಿದ್ರೆ ಜನರು ಹೋಗ್ತಾ ಇದ್ದಾರೆ. ಹಳೆ ಮೀಸಲಾತಿ ಅನ್ವಯ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಆದಿ ಕರ್ನಾಟಕ ಅಂತ ಹೊಡೆದ್ರೆ ಅವರು ಜನರಿಗೆ ಹೋಗ್ತಾ ಇದ್ದಾರೆ. ಹೊಸ ಮೀಸಲಾತಿ ಪ್ರಕಾರ ಹಾಕಿದ್ರೆ B ವರ್ಗಕ್ಕೆ ಹಾಕಬೇಕಾಗುತ್ತೆ. B ವರ್ಗಕ್ಕೆ ಹಾಕಿದ್ರೆ ನಮ್ಗೆ ಸಿಕ್ಕದೇ ಇಲ್ಲ. ಹೀಗಾಗಿ ಎಲ್ಲಾ ಶೈಕ್ಷಣಿಕ ವಲಯದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲರೂ ತೊಂದರೆಗೀಡಾಗಿದ್ದಾರೆ. ದಯಮಾಡಿ ಸರ್ಕಾರ ಮನವಿ ಮಾಡ್ಕೊತಾ ಇದ್ದೀನಿ, ಈ ಒಂದು ಗೊಂದಲವನ್ನ ಸರಿಪಡಿಸಬೇಕು. ಅಲ್ಲಿ ಸರ್ಕಾರ ಆದೇಶ ಮಾಡಿ ಏನು ರಾಜ್ಯಪಾಲರ ಅಂಕಿತ ಆಗಿದ್ರು ಕೂಡ ಒಳ ಮೀಸಲಾತಿ ಜಾರಿ ಬಿದ್ದೋಗಿದೆ. ಆದರೂ ಕೂಡ ವರ್ಗ A
ವರ್ಗ ಎ ಬಿ ಸಿ ಅಂತ ಮಾಡಿದ್ರೆ ನಾವು ಬಿ ವರ್ಗ ಬರ್ತೀವಿ ಅಂತ ಹೇಳಿ ನಮ್ ಜನ ಏನ್ ಮಾಡ್ತಾ ಇದಾರೆ, ಅಪ್ಲಿಕೇಶನ್ ಬಿ ವರ್ಗಕ್ಕೆ ಹಾಕಿದ್ರೆ ಸೀಟ್ ಸಿಕ್ಕಲ್ಲ ಅಂತ ಹೇಳಿ ಬಿ ವರ್ಗ ಆಗ್ತಾ ಇಲ್ಲ, ಬಿದ್ದೋಗಿದೆ ಅಂತ ಹೇಳಿ. ಇಲ್ಲ ನಾವು ಹಳೆ 15% ಮೀಸಲಾತಿನ ಅನ್ವಯ ನಾವು ಹಾಕೋಣ ಅಂತ ಹೇಳಿದ್ರೆ 15% ಹಿಂದೆ ಇದ್ದಂತ ಆ ಮೀಸಲಾತಿ ಅನ್ವಯ ಹಾಕಿದ್ರೆ ಆದಿ ಕರ್ನಾಟಕ ನಾವೆಲ್ಲ ಆದಿ ಕರ್ನಾಟಕದವರು, ಆಗ ಏನಾಗುತ್ತೆ ಜನರಿಗೆ ಹೋಗ್ತಾ ಇದೆ. ಇದು ಮೊರಾರ್ಜಿ, ನವೋದಯ, ಸಿಇಟಿ, ನೀಟು ಎಲ್ಲಾ ಶೈಕ್ಷಣಿಕ ವಲಯದಲ್ಲೂ ತೊಂದರೆ ಆಗ್ತಾ ಇದೆ. ದಯಮಾಡಿ ಸರ್ಕಾರ ಇದನ್ನು ಕೂಡಲೇ ಸರಿಪಡಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಮನವಿ ಮಾಡ್ಕೊಳ್ತೇನೆ. 119 ಹೋಗಿ 830 ತಮಗೆಲ್ಲ ಗೊತ್ತಿದೆ. ಎಲ್ಲಿ ತಿಂದಿದ್ದೀವಿ ನಮ್ಮ ಜಾತಿನೆಲ್ಲ ಅಸ್ಪೃಶ್ಯರೆಲ್ಲ